ಹಾವಳಿಗೆ ಬೆಚ್ಚಿ ಬಿದ್ದ ಚಿಕ್ಕನಾಯಕನಹಳ್ಳಿ ಜನ. ನನ್ನ ಹಿಡ್ಕೊಂಡು ಏನು ಹಿಡ್ಕೊಂಡು ಅದೇ ರೋಡಾಗ ಹಾಕೊಂಡು ಜಾಕೆಟ್ ಎಲ್ಲ ಎಳೆದು ಸೀರೆಲ್ಲ ಎಳೆದು ಜುಟ್ಟು ಹಿಡ್ಕೊಂಡು ಮಾಡ್ತಾ ಇದ್ದಾನೆ. ನನಗೆ ನೋಡಿದ್ರೆ ಗಂಡಿಲ್ಲ. ಎಣ್ಣೆ ಸೊಲ್ಯೂಷನ್ ಹೊಡೆದು ಸಾರ್ವಜನಿಕರ ಮೇಲೆ ಹಲ್ಲೆ. ಗೊತ್ತೀವಿ ಮನೇಲಿ ಬಂದು ನಮ್ಮ ಮಗಳು ಅವರು ಇಲ್ಲ, ಅವರು ಎಲ್ಲ ಹೊಟ್ಟೆಪಾಡಿಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಅವ್ರ ಮನೆಗೆಲ್ಲ ಕುಡ್ಕೊಂಡು ಕುಡ್ಕೊಂತಾರೆ. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಈ ಕುರಿತಾಗಿ ಹಲವು ಬಾರಿ ಸಾರ್ವಜನಿಕರು ಅಧಿಕಾರಿಗಳಿಗೆ ತಿಳಿಸಿದ್ರು. ಆದರೆ ಇಂದಿಗೂ ಕೂಡ ಪುಂಡರ ಹಾವಳಿ ತಪ್ಪಿಲ್ಲ. ಇತ್ತ 23ನೇ ವಾರ್ಡ್ ಗಾಂಧಿನಗರದಲ್ಲಿ ಎಣ್ಣೆ ಸೊಲ್ಯೂಷನ್ ಹೊಡೆದು ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸಾರ್ವಜನಿಕ ಸ್ಮಶಾನದ ಪಕ್ಕದ ಗಾಂಧಿನಗರ ಅಲಿಮಾರಿ ಕಾಲೋನಿಯಲ್ಲಿ ಪ್ರತಿದಿನವೂ ಕುಡಿತ ಮತ್ತು ಗಲಾಟೆಯ ದೃಶ್ಯ ಸಾಮಾನ್ಯವಾಗಿಬಿಟ್ಟಿದೆ. ಈ ಪುಂಡರ ಹಾವಳಿಯಿಂದಾಗಿ ಮಹಿಳೆಯರು ಹಾಗೂ ಮಕ್ಕಳಿಗೆ ಭಯಭೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಸ್ಥಳೀಯ ನಿವಾಸಿಗಳ ಪ್ರಕಾರ ಇವರು ಎಣ್ಣೆ ಸೊಲ್ಯೂಷನ್ ಸೇವಿಸಿ ರಾತ್ರಿಯವರೆಗೂ ಗಲಾಟೆ ಮಾಡ್ತಾರೆ. ಹೆಣ್ಣು ಮಕ್ಕಳು ಮನೆಯಲ್ಲಿದ್ರೂ ಅಸಭ್ಯವಾಗಿ ವರ್ತಿಸ್ತಾರೆ. ನಾವು ಅಲಿಮಾರಿ ದಕ್ಕಲಿಗ ಸಮಾಜದವರು, ಈ ಜಾಗವೇ ನಮಗೆ ನೆಲೆ. ಇತರರು ಬಂದು ಪುಂಡಾಟ ಮಾಡಿದ್ರೆ ನಮ್ಮನ್ನ ಯಾರು ರಕ್ಷಿಸ್ತಾರೆ ಎಂದಿದ್ದಾರೆ. ಗೊತ್ತೀವಿ ಮನೇಲಿ ಬಂದು ನಮ್ಮ ಮಗಳು ಅವರು ಇಲ್ಲ, ಅವರು ಎಲ್ಲ ಹೊಟ್ಟೆಪಾಡಿಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಅವ್ರ ಮನೆಗೆಲ್ಲ ಕುಡ್ಕೊಂಡು ಕುಡ್ಕೊಂತಾರೆ. ಅವ್ರೇನಾರ ನಾವು ಯಾಕ್ರಪ್ಪ ಹಿಂಗೆ ಮಾಡ್ತೀರಾ, ಅವರು ಸಂತ್ರಸ್ತರಲ್ಲ, ಅವರೆಲ್ಲ ಕಷ್ಟಕ್ಕೆ ಹೋಗವ್ರೆ, ಅವ್ರು ಕಷ್ಟ ಅವ್ರದ್ದು. ಅವರಾಗಿ ಅವರು ಬಂದರೆ ನನ್ನ ಸುಮ್ಮನೆ ಬಿಡ್ತಾರಂತ ನಾವು ಕೇಳೋದಕ್ಕೆ ನಿನ್ನೆ ರೋಡ್ನಾಗ ಎತ್ತಕೊಂಡು ಮಟನ್ದೊಳಗೆ ಎತ್ತಕೊಂಡು ಹೋಗ್ತೀನಿ ನೋಡಿ, ನೀನು ಏನಾರು ಒಂದು ಗತಿ ಮಾಡ್ತೀನಿ ಅಂತೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಒಂದು ಇದು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನೀವೇ ಏನಾರು ಒಂದು ಕಾರಣ ಮಾಡಿ ಏನಾರು ನಮಗೊಂದು ಇದು ತೋರಿಸ್ಬೇಕಷ್ಟೇ. ಸರ್, ನೆನ್ನೆ ದಿವಸ ನಾನು ನಮ್ಮ ಹುಡುಗನ್ನ ನಮ್ಮ ಭಾವನ ಹುಡುಗನ್ನ ಹೊಡೆಯಕ್ಕೆ ಹೋದ. ಚೆನ್ನಾಗಿ ಹೊಡೆದಿದ್ದಕ್ಕೆ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಯಾಕ್ರ ಹೊಡಿತೀರ ಅಂತ ಕೇಳಿದ್ದಕ್ಕೆ ನನ್ನ ಹಿಡ್ಕೊಂಡು ಏನು ಹಿಡ್ಕೊಂಡು ಅದೇ ರೋಡಾಗ ಹಾಕೊಂಡು ಜಾಕೆಟ್ ಎಲ್ಲ ಎಳೆದು ಸೀರೆಲ್ಲ ಎಳೆದು ಜುಟ್ಟು ಹಿಡ್ಕೊಂಡು ಮಾಡ್ತಾ ಇದ್ದಾನೆ. ನನಗೆ ನೋಡಿದ್ರೆ ಗಂಡಿಲ್ಲ, ಓಡೋಗಿದ್ದಾನೆ. ಇಲ್ದಾನೆ ನಾವು ಹೆಂಗೆಂಗೋ ಇದು ಮಾಡ್ತೀವಿ ಸರ್. ನಮಗೆ ಯಾರು ದಿಕ್ಕಿಲ್ಲ, ನೋಡೋರಿಲ್ಲ, ಏನಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಹೆಣ್ಮಕ್ಳು ಸರ್. ಈ ಎಲ್ಲ ಪೊಲೀಸ್ ಜನ 10-15 ಜನ ಸರ್ ಈ ಪಾರಿವಾಳಗಳಿದ್ದಾವೆ. ಪಾರಿವಾಳಗಳ ನೆಪದಲ್ಲಿ ಬರ್ತಾರೆ ಸರ್. ರಾತ್ರಿ 12 ಗಂಟೆ ಆದರೂ ಹೋಗಲ್ಲ ಸರ್. ಈ ರೀತಿ ಇದೆ. ಇದಕ್ಕೆ ನಮ್ಗೆ ತುಂಬ ಭಯ ಆಗಿದೆ. ಅಲ್ಲಿ ಬಸವೇಶ್ವರನವ್ರು ಹುಡುಗ ಹೇಳಿದ್ದಾನೆ ಕೊಲೆ ಮಾಡ್ತೀನಿ ಅಂತೇಳಿ ವಿಡಿಯೋದಲ್ಲಿ ಹಾಕಿದ್ದೀವಿ. ನಮಗೆ ಪ್ರಾಣದ ಭಯ ಇದೆ ಸರ್. ಇಲ್ಲಿ ನಮ್ಮರೇ ಆಗಲಿ ಬೇರೆ ಜನರೇ ಆಗಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು. ಇದು ಸರ್ ಚಿಕ್ಕನಾಯಕನಹಳ್ಳಿಯ ಪೊಲೀಸು ಏನಾಗಿದೆ ಸರ್, ಇಷ್ಟು ವರ್ಷಗಳಿಂದ ಕೊಟ್ಟಂಥ ಸಲಿಗೆ ಇವತ್ತು ಮನೆಗೆ ಬಂದು ಅವರೇ ಕುಡಿದು ನಮ್ಮ ಮನೆಯಲ್ಲಿ ನಮ್ಮ ಕೆಲಸಕ್ಕೆ ಹೋಗಿರೋ ಮನೇಲಿ ಕುಡಿದು ಅವ್ರ ಮಕ್ಕಳ ಮೇಲೆ ಕುಡಿತು ಅಂತ ಹೇಳಿದ್ಕೆ ಈ ಹೆಣ್ಮಕ್ಳು ಸೀರೆ ಹೇಳಿದು ಈ ಹೆಣ್ಮಕ್ಳು ರೇಪ್ ಮಾಡ್ತೀವಿ ಅಂತ ಮಷನ್ ಕೊತ್ಕೊಂಡು ಹೋಗ್ಬೇಕಾದ್ರೆ ಅಡ್ಡ ಬಂದಿದ್ದಕ್ಕೆ ನಾನು ದೂಕಿದರೆ ಸರ್. ಖಂಡಿತ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಸರ್. ಇದು ತುಂಬ ಚಿಕ್ಕನಂಗನಹಳ್ಳಿ ಪೊಲೀಸು ಇಲ್ಲಿ ಬೀಟ್ ಬರ್ತಿದ್ರು ಸರ್. ಕಳೆದ 12-13 ವರ್ಷದಿಂದ ಅವರು ಪ್ರಭಾಕರ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಸರ್. ಅವ್ರು ಬೀಟಿಗೆ ಬರಬೇಕಾದ್ರೆ ನಮ್ಮ ಕಾಲ್ವಾನಿ ಸ್ವಲ್ಪ ಬಿಗಿ ಬಂದೋಬಸ್ತ್ ಇತ್ತು. ನಾನು ಬೀಟಿಗೆ ಬರಲಿ, ನಾವು 5 ಬೇಡಿಕೆಗಳು ಇಟ್ಟಿದ್ದೀನಿ. CC ಕ್ಯಾಮ್ರಾ ಇಡ್ರಿ, ಇಲ್ಲಿ ಬೀಟಿಗೆ ಬರ್ರಿ ಅಂತ ಹೇಳಿದ್ರೆ ನಮ್ಮ ಬೇಡಿಕೆಗಳನ್ನು ಸರ್ SC/ST ಪರಿಶಿಷ್ಟ ಜಾತಿ ಬೇಡಿಕೆಗಳನ್ನು ಚಿಕ್ಕನಂಗನಹಳ್ಳಿ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಇಲಾಖೆಗಳು ನಿರ್ಲಕ್ಷ್ಯ ಮಾಡಿದವು ಸರ್. ಮತ್ತು ರಾಜ್ಯದಲ್ಲಿ ನಮ್ಮ ಅಲೆಮಾರಿಗಳು ಸಹ ಮೊನ್ನೆ ಬೆಂಗಳೂರಲ್ಲಿ ಪ್ರತಿ 5 ವರ್ಷದಲ್ಲಿ 4 ಕೊಲೆ ಆಗಿದ್ದಾವೆ. ನಮಗೆ ಭಯ ಇದೆ ಸರ್. ಶ್ರೀಲಂಕಾ ಸಮುದಾಯ ಬಿಡದಿಲ್ಲೂ ಸಹ ಒಂದು ಕೊಲೆ ಆಗಿದೆ. ನಮಗೂ ಹೊಟ್ಟೆಪಾಡಿಗೆ ಕೆಲಸಕ್ಕೆ ಹೋಗಿದ್ರು, ಯಾವನ ಬಂದು ಕುಡಿದು ಸಾಯಿಸಿದನ ಇಡೀ ಪೇಪರ್ ಮೀಡಿಯಾದಲ್ಲೆಲ್ಲ ಬಂತು. ಯಾದಗಿರಿಯಲ್ಲಿ ಕೊಲೆ ಆಗಿದ್ದಾವೆ, ರಾಯಚೂರಲ್ಲಿ ಕೊಲೆ ಆಗಿದ್ದಾವೆ, ಒಂದು ಬಳ್ಳಾರಿಯಲ್ಲಿ ಕೊಲೆ ಆಗಿದ್ದಾವೆ. ಆದರೆ ಇಲ್ಲೂ ಸಹ ನಮಗೆ ಆ ಥರದ ಭಯ ಕಾಡ್ತಿದೆ. ಏನು ಮಾಡ್ತಾರೋ ಏನಿಲ್ಲ ಅಂತೇಳಿ ಇವರಿಗೆ ಸರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ರಾಜ್ಯ ಬಿಟ್ಬಿಡ್ತಾರೆ. ಆ ಥರ ಬಿಡ್ಕೊಡು ಸರ್. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು. ಒಬ್ಬರು ಶಿಕ್ಷೆ ಕೊಟ್ಟರೆ ಅದು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಂತಾರೆ. ಈತ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಸ್ಥಳೀಯರ ಅಸಮಾಧಾನ ಹೆಚ್ಚಾಗಿದೆ. ಪುಂಡರ ಪೈಕಿ ಹಲವರು ಅಪ್ರಾಪ್ತರಾಗಿದ್ದು ಮದ್ಯಪಾನ ಮತ್ತು ಇತರೆ ದುಶ್ಚಟಗಳಿಗೆ ಒಳಗಾಗಿ ತಮ್ಮ ಭವಿಷ್ಯವನ್ನ ನಾಶ ಮಾಡಿಕೊಳ್ತಿದ್ದಾರೆ ಎಂಬ ಮಾತು ಕೇಳಿಬಂದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.